ತನಿಖೆ ಆಗುವ ಮಟ್ಟ ಅವರಿಗೆ ಕರ್ಕೊಂಡಲ್ಲಿ ಇಡಿ. ನಮ್ಮ ಸಮಾಜದ ಯುವಕರಾದಂತಹ ಭಾಸ್ಕರ್ ಗೊಂಟೇಲ್ಕರ್ ಈತನ ಸಾವಿಗೆ ಏನು ಪೊಲೀಸ್ ಇಲಾಖೆ ರಾಮನಗರ ಪೊಲೀಸ್ ಇಲಾಖೆ ಏನು ಕಾರಣಬದ್ಧವಾಗಿತ್ತು. ಆ ಪೊಲೀಸ್ ಇಲಾಖೆಯ ನಮ್ಮ ಭಾಸ್ಕರ್ ಗೊಂಟೇಲ್ಕರ್ ಈತನ ಸಾವಿಗೆ ಏನು ಕಿರುಕುಳ ನೀಡಿ ಅವನ ಸಾವಿಗೆ ನೇರವಾಗಿ ಕಾರಣ ಆಗಿದೆ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳಲು ಬಯಸ್ತಾ ಇದ್ದೇನೆ. ನಮ್ಮ ಸಮಾಜದ ಯುವಕರು ಮುಗ್ಧರು, ಪ್ರಾಮಾಣಿಕರು, ಯಾರ ವಿರುದ್ಧ ಯಾವಾಗ ಮಾತಾಡ್ತಕ್ಕಂತಹ ಜಗಳಾಡ್ತಕ್ಕಂತಹ ಸ್ವಭಾವದವರು ಯಾರು ಇಲ್ಲ. ಆದ್ರೆ ಈ ನಮ್ಮ ಭಾಸ್ಕರ್ ಗೊಂಟೇಲ್ಕರ್ ಈ ಹುಡುಗನಿಗೆ ಕಳೆದ 6 ತಿಂಗಳುಗಳಿಂದ ಮೇಲಿಂದ ಮೇಲೆ ಆತನ ಮೇಲೆ ಕಿರುಕುಳ ನೀಡುವುದು, ಮಾನಸಿಕ ಹಿಂಸೆ ನೀಡುವುದು, ಅದೇ ರೀತಿ ಆತನ ಗದರಿಸುವುದು, ಅವರ ಪರಿವಾರ ಸಂಬಂಧಿಕರನ್ನು ಗದರಿಸುವುದು, ಹೀಗೆ ಮೇಲಿಂದ ಮೇಲೆ ಕಳೆದ 6 ವರ್ಷಗಳ ನಿರಂತರವಾಗಿ ನಮ್ಮ ರಾಮನಗರ ಭಾಗದಲ್ಲಿ ನಡೀತಾ ಇತ್ತು. ಆದ್ರೆ ಅದೃಷ್ಟವಶಾತ್ ನಮ್ಮ ಭಾಸ್ಕರ ಗೊಂಟೇಲ್ಕರ್ ಈತನು ಕಳೆದ 6 ವರ್ಷಗಳಿಂದ ಇದೆಲ್ಲವನ್ನು ಸಹಿಸಿಕೊಂಡಿದ್ದ. ಆದ್ರೆ ಮೊನ್ನೆ ಅದೃಷ್ಟವಶಾತ್ ಮೊನ್ನೆ 13ನೇ ತಾರೀಕಿಗೆ ಗುರುವಾರ ದಿವಸ ಸಂಜೆ ಟೈಮ್ಗೆ ಅವನು ಒಂದು ಪೆಟ್ರೋಲ್ ಸುರಿದು ಆತ್ಮಹತ್ಯೆ ಮರೆತ ಪ್ರಯತ್ನಕ್ಕೂ ಬಂದ. ಇದಕ್ಕೆ ನೇರವಾದಂತಹ ಕಾರಣ ಇದೆ ಪೊಲೀಸ್ ಇಲಾಖೆಯವರು. ಸಮಾಜಕ್ಕೆ ಶಾಂತತೆಯನ್ನು, ಪರಿಸ್ಥಿತಿಯನ್ನು ಬೋಧಿಸತಕ್ಕಂತ ಒಂದು ಪೊಲೀಸ್ ಇಲಾಖೆ ಇಂತ ನಮ್ಮ ಯುವಕರನ್ನು ಬೇರೆ ದಾರಿಗೆ ಕರ್ಕೊಂಡು ಹೋಗುವಂತಹ ಕೆಲಸವನ್ನು ಮಾಡ್ತಾ ಇದ್ದೀರಾ, ಅದು ಖಂಡನಾರ್ಹವಾಗಿದೆ. ಅದು ನಾವೆಲ್ಲರೂ ಈ ಒಂದು ಪೊಲೀಸ್ ಕರ್ತವ್ಯವನ್ನು ಎಲ್ಲರೂ ಸಾಮೂಹಿಕವಾಗಿ ಇವತ್ತು ನಾವು ಅದನ್ನು ನೇರವಾಗಿ ಖಂಡಿಸ್ತಾ ಇದ್ದೇವೆ. ನಮ್ಮ ಅಂಡೋಲ್ಕರ್ ಇವತ್ತಿನಿದ್ದಾನಲ್ಲ, ಇವನು ಕಳೆದ 6 ವರ್ಷಗಳಿಂದ ಸಂಬಂಧಪಟ್ಟ ಇಲಾಖೆಯ ಮೇಲಾಧಿಕಾರಿಗೆ, SP ಗಳಿಗೆ, USP ಗಳಿಗೆ, ನಮ್ಮ ಮಂಗಳೂರು IG ಅವರಿಗೆ ಸಂಬಂಧಪಟ್ಟ ಸರ್ಕಾರಕ್ಕೂ ಕೂಡ ದೂರನ್ನು ನೀಡಿದ್ರು. ಅವನ ದೂರನ್ನು ಕೇಳಿಸ್ತಕ್ಕಂತ ಸೌಜನ್ಯ ಯಾವ ಅಧಿಕಾರಿಗಳು ಕೂಡ ಮಾಡಿಲ್ಲ. ದುರ್ದೈವ, ಒಬ್ಬ ಬಡ ಮನುಷ್ಯನ ದೂರನ್ನು ಕೇಳಿಸ್ತಕ್ಕಂತ ಪೊಲೀಸ್ ಇಲಾಖೆ ನಮ್ಮ ಸಾಮಾನ್ಯ ಮನುಷ್ಯರ ದೂರನ್ನು ಕೇಳಿಸಲಿಕ್ಕೆ ಅವನು ಎಷ್ಟೆಲ್ಲ ಸತಾಯಿಸಿದಿರಲ್ಲ, ಇದು ನಿಜವಾಗಿಯೂ ಇಡೀ ಸಮಾಜವನ್ನು ತಲೆ ತಗ್ಗಿಸುವಂತ ಕೆಲಸವನ್ನು ಪೊಲೀಸ್ ರಾಮನಗರವರು ಮಾಡಿದ್ದಾರೆ. ಬಹಳ ನೋವಾಗ್ತಾ ಇದೆ. ನಾನು ಕೆಲವೊಂದು ಪತ್ರಿಕೆಗಳಲ್ಲಿ ಓದ್ತಾ ಇದ್ದೇನೆ, ರಾಮನಗರ ಭಾಗದಲ್ಲಿ ಬೇರೆ ಬೇರೆ ದಂಧೆಗಳು ನಡೀತಾ ಇದೆ. ಇಲ್ಲಿ ಸಾಕಷ್ಟು ಮಡ್ಕ ನಡೀತಾ ಇದೆ, ಜೂಜಾಟ ನಡೀತಾ ಇದೆ, ಸೆರೆ ಮಾರಾಟ ನಡೀತಾ ಇದೆ. ಅದನ್ನು ನಿಯಂತ್ರಿಸಬೇಕಾದ ಪೊಲೀಸ್ ಇಲಾಖೆ ಈ ರೀತಿ ಒಬ್ಬ ಅಮಾಯಕರನ್ನು, ಮುಗ್ಧರನ್ನು ಹರಾಸ್ಮೆಂಟ್ ಮಾಡಿ ಅವರನ್ನು ಕಿರುಕುಳ ನೀಡಿ ಅವರನ್ನು ಸಾಯಿಸುವ ಮಟ್ಟಕ್ಕೆ ತರ್ತಾ ಇದಲ್ಲ, ಇದು ಯಾವ ಆಡಳಿತ ಈ ದೇಶದಲ್ಲಿ ಇದೆ? ದೇಶದಲ್ಲಿ ಸಂವಿಧಾನ ಇದೆ, ಆ ದೇಶದಲ್ಲಿ ಆಡಳಿತ ಇದೆ, ಆ ದೇಶದಲ್ಲಿ ಒಬ್ಬ ಸಾಮಾನ್ಯ ಮನುಷ್ಯನನ್ನು ಈ ರೀತಿ ಸತಾಯಿಸಿ ಕೊಲೆ ಮಾಡ್ತಾ ಇರುವುದಲ್ಲ, ಅದು ನಿಜವಾಗಿಯೂ ಖಂಡನಾರ್ಹ. ಬೇಕಾದ್ರೆ ಗುಂಡಿಗೆ ಬೇಕಾದ್ರೆ ನಾವು ಎದೆ ಕೊಡ್ತೇವೆ, ನಾವು ಮುಗ್ಧರು, ಪ್ರಾಮಾಣಿಕರು, ಗುಂಡಿಗೆ ಬೇಕಾದ್ರೆ ಎದೆ ಕೊಡ್ತೇವೆ. ಆದ್ರೆ ಇಂಥ ಅಮಾಯಕರನ್ನು ಸತಾಯಿಸಿ ನೀವು ಸಾಯಿಸಲಿಕ್ಕೆ ಕಾರಣರಾಗ್ತಿರಲ್ಲ, ಇದನ್ನು ಮತ್ತೆ ನಾವು ಯಾರು ಇದನ್ನು ಸಹಿಸಲಿಕ್ಕೆ ಸಾಧ್ಯವಿಲ್ಲ. ಇದು ಇವತ್ತಿನ ಈ ಗೊಂಟೇಲ್ಕರನ ಸಾವು ಇದೆಯಲ್ಲ, ಇದು ಯಾರೋ ಒಬ್ಬನ ಸಾವಿಯಲ್ಲ, ಒಂದು ಸಮಾಜದ ಸಾವು ಅಲ್ಲ. ಇದು ಕಿರುಕುಳ ನೀಡತಕ್ಕಂತಹ ಎಲ್ಲ ನಮ್ಮ ಜೋಳ ತಾಲೂಕಿನ ಜನರ ನೋವಿನ ಸಂಗತಿಯಾಗಿದೆ, ದುಃಖದ ಸಂಗತಿಯಾಗಿದೆ. ಇದನ್ನು ನಾವೆಲ್ಲರೂ ಇವತ್ತು ಖಡಾಖಂಡಿತವಾಗಿ ಇದನ್ನು ನಾವು ವಿರೋಧಿಸ್ತಾ ಇದ್ದೇವೆ. ಯಾರು ಇದರಲ್ಲಿ ಶಾಮೀಲಾಗಿದ್ರಲ್ಲ, ಯಾವ ಅಧಿಕಾರಿ ಇರಲಿ, ಅವರು ಒಬ್ಬ PSI ಇರಲಿ, CPI ಇರಲಿ, SP ಇರಲಿ ಅಥವಾ DYSP ಇರಲಿ, ಯಾರು ಈ ಹುಡುಗನಿಗೆ ತೊಂದರೆಗಳಿಗೆ ಕಾರಣ ಆಗಿಲ್ಲ, ಅವನು ಈ ತಕ್ಷಣದಿಂದ ಅವನನ್ನು ಏನ್ ಮಾಡಬೇಕು, ಅಮಾನತು ಮಾಡಬೇಕು ಅವರನ್ನು. ಈ ಪ್ರಕರಣದಲ್ಲಿ ಯಾರ್ಯಾರು ಪೊಲೀಸ್ ಸಿಬ್ಬಂದಿಗಳು ಇದ್ದಾರೆ ಅಲ್ಲ, ಎಷ್ಟು ಜನ ಶಾಮೀಲಿದ್ದಾರೆ ಅಲ್ಲ, ಅವರೆಲ್ಲರಿಗೂ ತಕ್ಷಣ ಈ ಕ್ಷಣದಲ್ಲಿ ಸಂಬಂಧಪಟ್ಟವರು ಅವರನ್ನು ಅಮಾನತು ಮಾಡಿ ಈ ಪ್ರಕರಣವನ್ನು ಸಮಗ್ರವಾಗಿ ತನಿಖೆ ಮಾಡಬೇಕು. ನಿನ್ನೆ ಆ ಹುಡುಗ, ನಮ್ಮ ಬಂಡೂಲ್ಕರ್ ಹುಡುಗ 3 ತಾಸಿನಲ್ಲಿ ಪೊಲೀಸ್ನಲ್ಲಿ ಕುತ್ಕೊಂಡು ಇಟ್ಟಿದ್ದಾರೆ. ಇವರಿಗೆ ಯಾರು ಅಧಿಕಾರ ಕೊಟ್ಟಿದ್ದಾರೆ ಈ ಪೊಲೀಸ್ನವರಿಗೆ? ಒಬ್ಬ ಸಾಮಾನ್ಯ ಮನುಷ್ಯನನ್ನ 3 ತಾಸು ಪೊಲೀಸ್ನಲ್ಲಿ ಕುಳಿತುಕೊಂಡು ಇಡ್ಲಿಕ್ಕೆ ಇವರು ಯಾವ ಅಧಿಕಾರ ಕೊಟ್ಟಿದ್ದಾರೆ? CC ಕ್ಯಾಮರಾ ಚೆಕಪ್ ಮಾಡ್ರಿ, ಅವನ 3 ತಾಸು ಹರಾಸ್ಮೆಂಟ್ ಕೊಡ್ತೀರಿ, ಕಾಲು ಮೇಲೆ ಹೊಡಿತೀರಿ, ಮುಸುಳಿ ಮೇಲೆ ಹೊಡಿತೀರಿ, ಹಲ್ಲು ಉದ್ರೆ ಹೋಗಿದ ಹುಡುಗಂದು ಏನ್ ನಿಮ್ದು ದೌರ್ಜನ್ಯ ನಡೆದಿದೆ ಈ ಪ್ರದೇಶದಲ್ಲಿ? ರಾಮನಗರದಲ್ಲಿ ಪೊಲೀಸರದು ಏನ್ ದೌರ್ಜನ್ಯ ನಡೆದಿದೆ ಅದನ್ನು ಕೇಳಲಿಕ್ಕೆ ನಾವು ಎಷ್ಟು ಜನ ಸೇರಿದೀವಿ. ಆ ಯುವಕನಿಗೆ ಸರಿಯಾದ ನ್ಯಾಯ ಸಿಗಬೇಕು, ಅವರ ಪರಿವಾರಕ್ಕೆ ಸರಿಯಾದ ನ್ಯಾಯ ಸಿಗಬೇಕು. ಆ ಹುಡುಗನ ಪರಿವಾರ ಅಂತ ನಡೆಸತಕ್ಕಂಥ ಒಬ್ಬ ಹುಡುಗನಿದ್ದ ಅವನಿಗೆ.